ಸಚಿವ ಸ್ಥಾನ ಉಳಿಯತ್ತಾ? ಹೀಗೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ. ವೇದಿಕೆ ಕಾರ್ಯಕ್ರಮ ಒಂದರಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹಂಚಿಕೊಂಡಿರುವ ಸಂಗತಿ ಇದು. ಪ್ರತಿನಿತ್ಯ ಮೋದಿಗೆ ಬೈತಾ ಇದ್ರೆ ಸಚಿವ ಸ್ಥಾನ ಉಳಿಯುತ್ತೆ ಅಂತ ಹೇಳಿ ಸಂತೋಷ್ ಲಾಡ್ಗೆ ಹೇಳಿದ್ರಂತೆ. ಈ ವಿಚಾರವನ್ನ ಖುದ್ದು ಸಂತೋಷ್ ಲಾಡ್ ಅವರು ಪ್ರಹ್ಲಾದ್ ಜೋಶಿ ಅವರ ಬಳಿಯಲ್ಲಿ ಹಂಚಿಕೊಂಡಿದ್ದಾರೆ ಅನ್ನೋ ಮಾಹಿತಿ. ವಿಮಾನ ನಿಲ್ದಾಣದಲ್ಲಿ ಸಂತೋಷ್ ಲಾಡ್ ಭೇಟಿಯಾಗಿದ್ದೆ. ಮೋದಿಯನ್ನ ಯಾಕೆ ಬೈತಿದ್ದೀಯಾ ಅಂತ ನಾನು ಕೇಳಿದೆ. ಅದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ನಿಂದಲೇ ನನಗೆ ಆದೇಶ ಬಂದಿದೆ, ಮೋದಿ ಜೋಶಿ ಬೈಲಿಲ್ಲ ಅಂದ್ರೆ ನನಗೆ ಅಧಿಕಾರ ಹೋಗುತ್ತೆ ಅಂತ ಹೇಳಿ ಸಂತೋಷ್ ಲಾಡ್ ಹೇಳಿದ್ರು ಅಂತ ಹೇಳಿ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ನೀಡಿದ್ದಾರೆ. ಕ್ಯಾಕರು ಸಾಬ್ ಲಾಡ್ ಅವ್ರಿಗೆ ಏನ್ ಹೇಳ್ಯಾರ ಅಂತಂದ್ರ, ನೀನ ಮೋದಿ ಅವರಿಗೆ ಮತ್ತು ಜೋಶಿ ಅವರಿಗೆ ದಿವಸ ಬೈದಂದ್ರೆ ನಿನ್ನ ಮಂತ್ರಿಗಿರಿ ಉಳಿತೈತಿ ಅಂತ ಹೇಳ್ಯಾರ. ಹತ್ತಿದ ಸುಳ್ಳು ಹೇಳಾಯ್ತಿಲ್ಲ, ನನ್ನ ಮುಂದೆ ಹೇಳ್ಯಾರ ಅವ್ರಿಗೆ. ನನಗೆ ವಿಮಾನದಾಗ ಮತ್ತೆ ಎಲ್ಲರೂ ಬೆಂಗಳೂರಿಂದ ಬರ್ಬೇಕಾದ್ರೆ ಸಿಗ್ತಾರಲ್ಲ, ನಾ ಕೇಳಿದ್ವಿ ಏನ್ಪ ಸಂತೋಷ ದಿವಸ ಬಾಯಿ ನನಗ್ ಬೈತಿ ಬೈ ಹೋಗಿಲ್ಲ, ನಾ ಸಣ್ಣವ, ಮೋದಿ ಅವ್ರಿಗೆ ದಿವಸ ಬೈತಿಲ್ಲ, ನಿನ್ ಪರಿಸ್ಥಿತಿ ಏನ ಅಂತಂದೆ. ನನ್ನ ಜೋಡಿ ಹಿಂದಿ ಒಳಗೆ ಮಾತಾಡಿದೆ, ಕ್ಯಾ ಕರು ಸಾಬ್ ऊपर से इंस्ट्रक्शन है, डेली गाली नहीं देते तो मेरा नौकरी चले जाते हैं. ಇದನ್ನ ಹೇಳಿ ನಾ ಮೀಡಿಯಾದಾಗ ಮುಂದೈತಲ್ಲ. ಹಿಂಗಾಗಿ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಉತ್ತರ ಕೊಡ್ತೀನಿ ನಾನು, ಅದು ಬೇರೆ ವಿಷಯ. ಲಾಡ್ ಅವ್ರಿಗೆ ಏನ್ ಹೇಳ್ಯಾರ ಅಂತಂದ್ರ, ನೀನ ಮೋದಿ ಅವರಿಗೆ ಮತ್ತು ಜೋಶಿ ಅವರಿಗೆ ದಿವಸ ಬೈದಂದ್ರೆ ನಿನ್ನ ಮಂತ್ರಿಗಿರಿ ಉಳಿತೈತಿ ಅಂತ ಹೇಳ್ಯಾರ. ಹತ್ತಿದ ಸುಳ್ಳು ಹೇಳಾಯ್ತಿಲ್ಲ, ನನ್ನ ಮುಂದೆ ಹೇಳ್ಯಾರ ಅವ್ರಿಗೆ. ನನಗೆ ವಿಮಾನದಾಗ ಮತ್ತೆ ಎಲ್ಲರೂ ಬೆಂಗಳೂರಿಂದ ಬರ್ಬೇಕಾದ್ರೆ ಸಿಗ್ತಾರಲ್ಲ, ನಾ ಕೇಳಿದ್ವಿ ಏನ್ಪ ಸಂತೋಷ ದಿವಸ ಬಾಯಿ ನನಗ್ ಬೈತಿ ಬೈ ಹೋಗಿಲ್ಲ, ನಾ ಸಣ್ಣವ, ಮೋದಿ ಅವ್ರಿಗೆ ದಿವಸ ಬೈತಿಲ್ಲ, ನಿನ್ ಪರಿಸ್ಥಿತಿ ಏನ ಅಂತಂದೆ. ನನ್ನ ಜೋಡಿ ಹಿಂದಿ ಒಳಗೆ ಮಾತಾಡಿದೆ, ಕ್ಯಾ ಕರು ಸಾಬ್ ऊपर से इंस्ट्रक्शन है, डेली गाली नहीं देते तो मेरा नौकरी चले जाते हैं. ಇದನ್ನ ಹೇಳಿ ನಾ ಮೀಡಿಯಾದಾಗ ಮುಂದೈತಲ್ಲ.